ಕಚ್ಚಾ ಬಾದಾಮ್ ಡ್ಯಾನ್ಸ್ ಮಾಡ್ತಾರೆ 3-4 ದಿನದಿಂದ ಊರಲ್ಲಿ ಅದು ಇದು ಅದು ವಿಕ್ಕಿ ಕೌಶಲ್ ಅವ್ರ ಬಾಡಿ ನೋಡ್ಬಿಟ್ಟು ಫುಲ್ ಮೋಟಿವೇಟ್ ಆಗ್ಬಿಟ್ಟಿದ್ದೀವಿ ನೋಡಿ. ನಿಮಗೂ ಯಾವತ್ತೂ ತೋರಿಸಿಲ್ಲ ತಾನೇ ನಾನು. ಈ ಥರ ಇದೆ ನಮ್ಮ ಜಿಮ್. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು. ಕೂದಲೆಲ್ಲ ಹಾರಾಡ್ಬಿಟ್ಟೈತೆ. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ನಾನು ವ್ಲಾಗ್ನ ಹೊರಗಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಡ್ಡಕ್ಕೆ ಬಂದು ಕುತ್ಕೊಂಡಿದ್ದೀನಿ. ನನ್ನ ಜೊತೆ ನಮ್ಮ ತೇಜಸ್ ಬ್ರೋ ಇದ್ದಾರೆ. ಸೊ ಪ್ಲ್ಯಾನ್ ಏನಾಗ್ತಿದೆ ಗೊತ್ತಾ, ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಗ್ತಾ ಇದ್ದೀವಿ. ಯಾವ ಮೂವಿ ಏನು ಅಂತ ಹೇಳ್ಬಿಟ್ಟು ಇನ್ನೂ ಫಿಕ್ಸ್ ಆಗಿಲ್ಲ. ನಮಗೆ ಬೇಜಾನ್ ಟೈಮ್ ಇದೆ. ಆ್ಯಕ್ಚುಲಿ ಒಂದು ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದು ಇನ್ನೂ 2.5 ಗಂಟೆ ಇದೆ ಇವಾಗಿಂದ ಶೋ ಸ್ಟಾರ್ಟ್ ಆಗೋಕ್ಕೆ. ಸೊ ಅಷ್ಟೊತ್ತವರೆಗೂ ಏನು ಮಾಡೋದು, ಕಾಯೋದು ಅಂತ ಅಂದ್ಕೊಂಡು ಬೇರೆ ಯಾವ್ದಕ್ಕಾದ್ರು ನೋಡೋಣ ಅಂತ ನೋಡ್ತಾ ಇದ್ದೀವಿ. ನೋಡೋಣ ಯಾವ ಮೂವಿ ಫೈನಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಹೋಗೋಣಂತೆ. ಆ್ಯಂಡ್ ಆ್ಯಕ್ಚುಲಿ ಹೋಗ್ಬೇಕು ಅಂತ ಅಂದ್ಕೊಂಡಿರೋದು ಚಾವ ಅಲ್ವಾ, ಚಾವ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಅದು ಹೆಂಗಿದೆ ಅಂತ ಅಂದ್ಬಿಟ್ಟು. ಬಿಕಾಸ್ ಎಲ್ಲ ಕಡೆ ಒಳ್ಳೊಳ್ಳೆ ರೆಸ್ಪಾನ್ಸು, ಒಳ್ಳೊಳ್ಳೆ ರಿವ್ಯೂಸು ಎಲ್ಲ ನೋಡಿದೆ. ಆ್ಯಂಡ್ ಊರಲ್ಲಿ ಇರಲಿಲ್ಲ 3-4 ದಿನದಿಂದ ಬಂದಿದ್ದೀನಲ್ಲ, ಇವಾಗ ಹೋಗಿ ನೋಡ್ಕೊಂಬರೋಣ. ಆ್ಯಂಡ್ ನೋಡಿ, ಲಾಸ್ಟ್ ವ್ಲಾಗ್ ನೋಡಿರೋರಿಗೆ, ಲಾಸ್ಟ್ ವ್ಲಾಗಲ್ಲಿ ಆ್ಯಕ್ಚುಲಿ ಮಿನಿ ವ್ಲಾಗ್ ಮಾಡಿದೆ. ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗಿರುತ್ತೆ, ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ಊರಿಗೆ ಹೋಗಿ ಕಡಿಸ್ಕೊಂಡು ಕಡ್ಜ ಕೈಲಿ ಇಲ್ಲಿ ಮಾರ್ಕ್ ಕಾಟಿದ್ಯಾ, ಇಲ್ಲಿ ಗೈಸ್, ಇಲ್ಲಿ ಈ ಜಾಗದಲ್ಲಿ ಒಂದು ಮಾರ್ಕ್ ಇದೆಯಲ್ಲ. ಸೊ ಕಡ್ಜ ಅಲ್ಲಿ ಕಚ್ಚಿದ್ದು, ಕೈ ಎಷ್ಟು ದಪ್ಪ ಊದಿತ್ತು. ಮೇ ಬಿ ಇಲ್ಲೊಂದು ಕ್ಲಿಪ್ ಹಾಕ್ತೀನಿ ನೋಡಿ. ಸೊ ಇವತ್ತು ಪರವಾಗಿಲ್ಲ, 3 ದಿನ ಆಗಿದೆ ಗುರು ನಾವು ಊಟ ಹೋಗೋದಕ್ಕೆ. ಆ್ಯಂಡ್ ಇಲ್ಲೂ ಒಂದು ಕಚ್ಚಿತ್ತು. ಬಟ್ ಮಾರ್ಕ್ ಆಗಿದೆಯಾ ಬ್ರೋ? ಇಲ್ಲಿ ಮಾರ್ಕ್ ಆಗಿದೆ ತಾನೆ. ಬಟ್ ಏನು ಗೊತ್ತಾ, ಇಲ್ಲಿ ಕಚ್ಚಿದ ತಕ್ಷಣ ಅದು ಪೂರ್ತಿ ಏನೋ ಪಾಯ್ಸನ್ ಬಿಡೋದಕ್ಕೆ ಮುಂಚೆನೇ ಮೋಸ್ಟ್ಲಿ ತಳ್ಬಿಟ್ಟೆ ಅನ್ಸುತ್ತೆ. ಸೊ ಅದಕ್ಕೆ ಇಲ್ಲಿ ಏನು ಅಷ್ಟೊಂದು ಎಫೆಕ್ಟ್ ಆಗಲಿಲ್ಲ. ಇದನ್ನು ತಳ್ಳೋ ಗ್ಯಾಪಲ್ಲಿ ಇಲ್ಲೊಂದು ಕಚ್ಬಿಡ್ತು, ಅದು ಪೂರ್ತಿ ಪಾಯ್ಸನ್ ಬಿಡ್ತೇನೋ. ಸರಿಯಾಗಿ ಉದ್ಕೊಂಡಿತ್ತು ಗುರು, ಸರಿಯಾಗಿ ಉದ್ಕೊಂಡಿತ್ತು. ಕಪ್ಪೆ ಕೈ ಆಗ್ಬಿಟ್ಟಿತ್ತು. ಸರಿ, ಕಪ್ಪೆ ಕೈ ಅಲ್ಲ, ಕಪ್ಪೆ ಥರ ಆಗ್ಬಿಟ್ಟಿತ್ತು ನನ್ನ ಕೈ. ಗೈಸ್, ಈಗ ನಾನು ಮತ್ತು ನಮ್ಮ ತೇಜಸ್ ಬ್ರೋ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ. ಏನಕ್ಕೆ ಅಂತ ಹೇಳ್ತೀನಿ. ಆರ್ಮ್ ಸ್ಲೀವ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ಸಮ್ಮರ್ ಶರ್ಟ್ ಆಯ್ತಲ್ಲ, ಆಲ್ರೆಡಿ ಕರಿ ಆಗ್ಬಿಟ್ಟಿದ್ದೀನಿ. ಇನ್ನೂ ಜಾಸ್ತಿ ಕರಿ ಆಗ್ಬಿಡ್ತೀನಿ. ಅದಕ್ಕೋಸ್ಕರ ಇರಲಿ, ಸ್ವಲ್ಪ ಪ್ರೊಟೆಕ್ಷನ್ ಕೇರ್ ಮಾಡೋಣ. ಇದೆಲ್ಲ ಬ್ರೋ, ನನ್ನ ಹತ್ರ 3 ಇದ್ದಾವೆ. ಇಷ್ಟು ದಪ್ಪ ಕೇಬಲ್ ಇದೆ, ಆದ್ರೂ ವೈರ್ ಇಷ್ಟೇ ಇರೋದು ಒಳಗಡೆ. ಮೊನ್ನೆ ತೊಗೊಂಡೋದ್ರೆ ಗೊತ್ತಾಗಿದ್ದು. ಆ್ಯಂಡ್ ಲೋಡ್ ತಡೆಯಲ್ಲ ಇವು. ಸೊ ಅದಕ್ಕೋಸ್ಕರ ಈ ಥರ ಒಂದು ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಇವೆಲ್ಲ ಹೆವಿ ಲೋಡ್ ತಡೆಯುತ್ತೆ, ವೈರು ಫುಲ್ ದಪ್ಪ ಇರುತ್ತೆ. ಪ್ಲಸ್ ಇದು ಹೋಯ್ತಾರದಾ. ಹಾಂ ಓಕೆ ಗೈಸ್, ಅಲ್ಲಿ ಸ್ಲೀವ್ಸ್ನ ತೊಗೊಳ್ಳಿಲ್ಲ, ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಸ್ಪೋರ್ಟ್ಸ್ ಅಂಗಡಿಗೆ ಬಂದಿದ್ದೀನಿ. ಯಾಕಣ್ಣ ವಿಡಿಯೋ ಬರಲ್ವಾ? ಜಾಸ್ತಿ ಜನ ನೋಡ್ತಾರೆ. ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಪೇಜ್ ಅಷ್ಟೇ. ಕಚ್ಚಾ ಬಾದಾಮ್ ಡ್ಯಾನ್ಸ್ ಮಾಡ್ತಾರೆ. ನಾಟ್ ಸೋ ಬ್ಯಾಡ್. ಇದಿಲ್ಲೇ ಕುತ್ಕೊಂಡ್ರೆ ಓಕೆ. ಬರ್ತಾ ಹಿಂಗೆ ಬಂದ್ಬಿಟ್ರೆ ಕಷ್ಟ. ಸ್ವಲ್ಪ ಪ್ರೈಸ್ ಹಾಕ್ಬಿಡ್ಬೇಕಣ್ಣ ನೀವು. ಮಸಲ್ ದಪ್ಪ ಇದೆಯಲ್ಲ, ಜಿಮ್ಗೆ ಹೋಗಿ ಅದಕ್ಕೆ ಆಯ್ತಲ್ಲ. ಟೆಕ್ಸ್ಟ್ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಂಡ್ಬಿಟ್ರೆ ಅರ್ಗ್ಯೂದ ಸುಂದರಿ ಬಟ್ ಚೆನ್ನಾಗಿ ಕಾಣೋದು. ಗೈಸ್, ಇವಾಗ ನಾವು ಈ ಅಂಗಡಿನಲ್ಲಿ ವ್ಲಾಗ್ ಮಾಡಿದ್ದೀವಿ. ಅದಕ್ಕೋಸ್ಕರ ನಮಗೆ ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ ಅಲ್ವಾ? ನಗ್ಬಾರ್ದಪ್ಪ. ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಸ್ವಲ್ಪ ಹಾಕೊಂಡ್ರೆ ಲೆಕ್ಕಕ್ಕಾದ್ರೂ ಇದೆ. ಯಾಕೆಷ್ಟು ನಾಚ್ಕೊಂಡ್ರೆ? ನಿನ್ನ ಫೋನಲ್ಲಿ, ನನ್ನ ಫೋನಲ್ಲಿದೆ. ಖುಷಿ ಪಡು, ಬೇಡವಾ? ಗೈಸ್, ಕಷ್ಟ ಬಿದ್ದು 10 ರೂಪಾಯಿ ಬಿಡಿಸ್ಕೊಂಡಿದ್ದೀವಿ ಗೈಸ್. ಓಕೆನಾ? ಅದಕ್ಕೆ ಏನು ಹೇಳ್ಬೇಕಾಯ್ತು ಅಂದರೆ, ಬೆಳಗ್ಗೆ ತಿಂಡಿ ಕೇಳಿ ಅವ್ರು ತಿಂಡಿರೋ ಕೋಇನ್ಸಿಡೆನ್ಸು, ತಮಾಷೆ ಎಲ್ಲ ಕೋಇನ್ಸಿಡೆನ್ಸು, ಇಬ್ರದ್ದು ಸೇಮ್ ಇತ್ತು. ಬೇಕಪ್ಪ ಬೇಡಮ್ಮ. ಥ್ಯಾಂಕ್ ಯು. ಸೊ ಯಾ, ಲೆಟ್ಸ್ ಗೋ. ಯೂಟ್ಯೂಬ್ KGK ವ್ಲಾಗ್ಸ್ ಒಂದು ಸಬ್ಸ್ಕ್ರೈಬ್ ಮಾಡಿಸಿ ಬರ್ತೀನಿ. ಹಾಂ ಆಯ್ತಪ್ಪ, ಅದೊಂದು ಬಾಕಿ ಇತ್ತು ಕಚ್ಚಾ ಬಾದಾಮ್ ಮಾಡೋದು. ಇದೆ ಮಗ, ನೋಡೋ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊ. ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಮತ್ತೆ ಒತ್ತಿದ್ರೆ ಆಲ್ ಅಂತ ಬರುತ್ತೆ. ಆಲ್ ಒತ್ತಿದ್ರೆ ಎಲ್ಲ ವೀಡಿಯೋಸು ಹಾಕಿದ ತಕ್ಷಣ ನೋಟಿಫಿಕೇಷನ್ಸ್ ಬರುತ್ತೆ. ಇಲ್ಲಿ ವೀಡಿಯೋ ಸೆಕ್ಷನ್ಗೆ ಹೋದ್ರೆ ನಾನು ಹಾಕಿರೋ ವೀಡಿಯೋಸ್ ಎಲ್ಲ ಬರುತ್ತೆ. ಇನ್ನು ಇನ್ಸ್ಟಾಗ್ರಾಮಲ್ಲೇ ರೀಲ್ ನೋಡಬೇಕಾ? ಎಲ್ಲಿ ಇನ್ಸ್ಟಾಗ್ರಾಮು? ಇಲ್ಲಿ ಹಾಂ ತೋರಿಸು. KGK ಗೌಡ. KGK ಹಾಕಿದ ತಕ್ಷಣ ನೋಡು ಫಸ್ಟ್ ಅಲ್ಲೇ ಬಂದುಬಿಡುತ್ತೆ. ಓಕೆನಾ? ನೋಡು, ಫಾಲೋ ಮಾಡ್ಕೊ. ರೀಲ್ಸ್ ನೋಡಬೇಕಾ? ಏನೋ ಒಂದು ತಕ್ಕ ಮಟ್ಟಿಗೆ ರೀಲ್ಸ್ ಮಾಡ್ತೀವಿ, ನೋಡ್ಕೊ. ಓಕೆನಾ? ಡನ್ನ? ಹಾಂ ತೋರಿಸು. ಒಂದು ಐಫೈ ಕೊಡು ಹಂಗೆ. ಅದು
ಬ್ಲಾಗ್ ಇರೋದು. ನಾನು ಬ್ಲಾಗ್ ಮಾಡ್ಬೇಕಾದ್ರೆ ಏನಾದರೂ ಒಂದೊಂದು ಡಿಸ್ಟರ್ಬೆನ್ಸು ಸೌಂಡು. ಗೈಸ್ ಇವಾಗ ನಾನು ಸಬ್ಸ್ಕ್ರೈಬ್ ಮಾಡಿಸ್ಕೊಂಡೆ. ಇವಾಗ ಅಣ್ಣ ಅವ್ರದ್ದು ತೋರಿಸಿ ಸಬ್ಸ್ಕ್ರೈಬ್ ಮಾಡಿಸ್ತಾರೆ ಇವಾಗ ನನಗೆ. ಈ ಗರ್ಲ್ ಫ್ರೆಂಡ್ ಯಾರು ಚಾಟ್ ಇದ್ರೆ ಹುಷಾರಪ್ಪ, ಕಾಣಿಸ್ಬಿಡುತ್ತೆ. ನಾನು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ಗರ್ಲ್ ಫ್ರೆಂಡ್ಗೆ ಚಿನ್ನು ಎಲ್ಲ ಮೆಸೇಜ್ಗಳು ಹಾಕಿದ್ರೆ. ಗೈಸ್ ಇವಾಗ ನಾವು ನಮ್ಮ ಗಾರ್ಡನ್ಗೆ ಬಂದಿದ್ದೀವಿ. ನಮ್ಮ ಭೈರ ಆ್ಯಂಡ್ ಇಲ್ಲಿ ನಮ್ಮ ಕಾಳ ಇಬ್ಬರು ಫುಲ್ ಡಲ್ ಆಗಿಬಿಟ್ಟಿದ್ದಾರೆ. ಏನಕ್ಕೆ ಅಂದರೆ ಬಿಸಿಲು ಆ ಲೆವೆಲ್ಗೆ ಹೊಡಿತಾ ಇದೆ ಗೈಸ್. ಅದಕ್ಕೆ ಅವನೇನೋ ಮಾಡ್ಕೋತಾವನೆ, ಮಾಡಲಿ ಬಿಡ್ರಿ. ಅದ ಮಕ್ಕಳ ಫುಲ್ ಡಲ್. ಒಂದು ಒಳ್ಳೆ ಬಾತ್ ಕೊಟ್ಬಿಟ್ರೆ ಇವಾಗ ಈ ಬಿಸಿಲಲ್ಲಿ ಫುಲ್ ಖುಷಿ ಆಗ್ಬಿಡ್ತಾರೆ. ಬಟ್ ಏನು ಮಾಡೋಣ, ಇವಾಗ ಆಪ್ಷನ್ ಇಲ್ಲ, ಕೀ ಇಲ್ಲ ಮೋಟ್ರ್ ಆನ್ ಮಾಡೋದಕ್ಕೆ. ಅದಕ್ಕೋಸ್ಕರ ನಾವೇ ಒಂದು ಸಾಧನೆ ಮಾಡಿ ಒಳಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಬಂದಿರೋ ರೀಸನ್ ಏನು ಗೊತ್ತಾ ಗೈಸ್, ಇದನ್ನು ನಾವೇ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸಾಲ್ಡ್ರಿಂಗಾ ಸಾಲ್ಡ್ರಿಂಗ್ ಗನ್ ಬೇಕಿತ್ತು. ನೋಡಿದ್ರೆ ಆ ಗನ್ನೇ ಸಿಗ್ತಲ್ವಂತ. ಇದಿದೆ ಅಂತ ಅಂದ್ಬಿಟ್ಟು ಅಷ್ಟು ದಪ್ಪ ಬ್ಯಾಗ್ನ ಹೊತ್ಕೊಂಡು ಏನೇನೆಲ್ಲ ಸಾಧನೆ ಮಾಡ್ಬಿಟ್ಟು ಒಳಗಡೆ ಬಂದ್ವಿ ಗೊತ್ತಾ ನಾವು. ಜಂಪೆಲ್ಲ ಹೊಡ್ಕೊಂಡು ಕೀ ಇಲ್ಲ ಅಂತ ಅಂದ್ಬಿಟ್ಟು ನೋಡಿದ್ರೆ ಅದೇ ಇಲ್ಲ, ಬೇಕಾಗಿದೆ ಐಟಮ್. ಫೈನಲಿ ನಮಗೆ ಸಿಕ್ತು. ಗಾಡಿಯೆಲ್ಲ ಬ್ಯಾಗಲ್ಲೇ ಇತ್ತು, ಎಲ್ಲೋ ಬೇರೆ ಜಾಗದಲ್ಲಿ ಇಟ್ಟು ಗೊತ್ತಾಗಿಲ್ಲ ಅಷ್ಟೇ. ವಾಸನೆ ಬರ್ತೈತೆ. ನಮ್ಮ ಕಾಳ ನಾನು ಇರೋದಕ್ಕೆ ಇಷ್ಟೊಂದು ಇಲ್ಲ, ನಿಜವಾಗ್ಲೂ ಇಷ್ಟೇ ಅಗ್ರೆಸಿವ್ ಆಗಿರ್ತಾನ. ಆ್ಯಕ್ಚುಲಿ ಇರ್ತಾನೆ, ನಾನೇ ನೋಡಿದ್ದೀನಿ. ಇಲ್ಲ ನೋಡಿ, ನಾನು ಕಲ್ಲಿಟ್ಟರೆ ಸ್ಟೆಪ್ ಇಟ್ಟರೆ ಅವನು ಮುಂದಕ್ಕೆ ಹೋಯ್ತಾರೆ. ಓಯ್ ನಡಿಯೋ, ನೋಡ್ಕೊಂಬರೋಣ, ನಡಿಯೋ ಬಾರ ನೋಡೋಣ ಯಾರವ್ರೆ ಅಂತ. ನೋಡಿ ಹೆಂಗೆ ಬರ್ತಾನೆ. ಅರೆ ನಮ್ಮ ಬೈರ ಅಲ್ಲೇ ಇರ್ತಾನೆ ನೋಡಿ, ಬರಲ್ಲ ನೋಡಿ. ನಡಿಯೋ ನೋಡಿ, ಹಿಂಗೋನೆ ರೋಡಲ್ಲಿ ಹೋಗೋರಿಗೆಲ್ಲ ಬೋಳ್ತಾನೆ ನಮ್ಮ ಕಾಳ. ಅಷ್ಟೇ, ಹೋಯ್ತಾ, ಮುಗೀತು. ಬಾ ಸಾಕು, ಬಾ ಬಾ ಬಾರೋ ನಾನು ಬಂದಾಯ್ತು. ಹೋಗಿ ನೋಡಿಕೊಂಡು ಒಂದೊಂದು ಬೊಗಳ್ಬಿಟ್ಟು ಬಂದಾಯ್ತು. ಇವನು ಇಲ್ಲೇ ಕೂತು ನೋಡ್ರಿ, ಬರಲ್ಲ ಇದು. ಗೈಸ್ ನಮ್ಮಲ್ಲ ಇವರ ಪರಿಶ್ರಮದ ಪ್ರತಿಫಲ. ಬ್ರೋ ಇಲ್ಲಿ ವಿಡಿಯೋದಲ್ಲಿ ನೋಡ್ರಿ, ಅದು ಫ್ಲಿಕರ್ ಆಗ್ತಾ ಇದೆ ಗೈಸ್. ಇಲ್ಲಿ ಫುಲ್ ಏನೋ ನಾರ್ಮಲ್ ಆಗಿದೆ, ಓಕೆನಾ, ಅಂದ್ರೆ ಆನಲ್ಲೇ ಇದೆ. ಬಟ್ ವಿಡಿಯೋದಲ್ಲಿ ಮಾತ್ರ ನಿಮ್ಗೆ ಫ್ಲಿಕರ್ ಆಗ್ತಿರೋ ಥರ ಅನಿಸ್ತಾ ಇದೆ. ಸೊ ಎನಿವೆ, ಇಷ್ಟೊತ್ತು ಆಲ್ಮೋಸ್ಟ್ ಎಷ್ಟು ಬ್ರೋ, 1.5 ಅವರ್ ಕೆಲಸ ಮಾಡಿದ್ವಾ? 1 ಅವರ್ ಅಂತೂ ಮಾಡಿದ್ದೀವಿ ಬ್ರೋ. ಆಯ್ತು ಟೈಮ್ ಹಿಡಿತು, ಅದು ಸ್ವಲ್ಪ ಏನೇನೋ ಹಿಂದೆ ಮುಂದೆ ಆಗಿತ್ತು, ಅದನ್ನೆಲ್ಲ ಮಾಡಿ ಇವಾಗ ರೆಡಿ ಮಾಡಿದ್ದೀವಿ. ಈಗ ಆಲ್ಮೋಸ್ಟ್ ಟೈಮ್ ಆಗಿದೆ. ಅವಲ್ಲೇ ಟೈಮಿಂಗ್ ಕಿಲ್ ಮಾಡೋದು ನಾವು ಸಿನಿಮಾಗೆ ಹೋಗೋದಕ್ಕೆ ತನಕ ಅಂತ ಅಂದ್ಕೊಳ್ತಾ ಇದ್ವಿ. ಇವಾಗ ಟೈಮ್ ಆಗಿದೆ, ಸೊ ಸೀದಾ ಸಿನಿಮಾಗೆ ಹೋಗ್ತೀವಿ. ಅರ್ಧ ಗಂಟೆ ಇದೆ, ಹೋಗೋದಕ್ಕೆ ಅಷ್ಟೊತ್ತಾಗುತ್ತೆ. ಬಟ್ ಇವ್ರ ಜೀವನನೇ ಆರಾಮ್ ಅನಿಸ್ತು ಗೈಸ್. ನೋಡಿ ಆರಾಮಾಗಿ ಮಲ್ಕೋತಾರೆ, ಅಲ್ಲಿ ಕೆರ್ಕೋತಾನೆ, ಅಷ್ಟೇ ಗೈಸ್. ಟಿಕೆಟ್ ಎಲ್ಲ ತೊಗೊಂಡ್ವಿ, ಇವೆಲ್ಲ ಜಂಕು ಬೇಡ. 3-4 ದಿನದಿಂದ ಊರಲ್ಲಿ ಅದು ಬೀಗರೂಟ, ಸಬ್ಬಿ ಮಟನ್ನು ಅಂತ ಅಂದ್ಕೊಂಡು ಕೋಕುಗೆ ಅವೆಲ್ಲ ಬೇಡ. ಹೋಗಿ ನೋ ಕಾರ್ಬೋಹೈಡ್ರೇಟ್ ಡಯಟ್ ಇಸ್ ಕಂಟ್ರೋಲ್. ಹೊಟ್ಟೆ ಬಂದುಬಿಟ್ಟೈತೆ ಒಂದು ಕಡೆ, ಹಿಂಗೆ ಬಂದುಬಿಟ್ಟಿದೆ. ಗೋಲಿ ಸೋಡಾ ಏನು ಬೇಡ, ನೀರು ಕುಡಿತೀವಿ. ಗೈಸ್ ಈಗ ಸದ್ಯಕ್ಕೆ ಇಂಟರ್ವೆಲ್ಲು, ಹೊರಗಡೆ ಬಂದಿದ್ದೆ. ಘಮ ಅಂತಿದೆ. ಪಾಪ್ಕಾರ್ನ್ ಎಲ್ಲ ತಿನ್ಬೇಕಂತ ಅನ್ನಿಸ್ತೈತೆ. ಬಟ್ ಬೇಡ, ಕಂಟ್ರೋಲ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಗೈಸ್. ನನಗಂತೂ ತಡೆಯೋಕ್ಕಾಗಲಿಲ್ಲ ಗೈಸ್, ಸಿಕ್ಕಾಬಟ್ಟೆ ಹಸುವಾಗ್ತದೆ. ಸ್ವಲ್ಪ ತಿನ್ನೋಣ ಇದನ್ನ. ಸಿನಿಮಾ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟ್ವಿ ಆ್ಯಕ್ಚುಲಿ. ಸೊ ಸಿನಿಮಾ ಚೆನ್ನಾಗಿದೆ, ನೋಡಬೇಕು ಆ್ಯಕ್ಚುಲಿ. ಆ್ಯಂಡ್ ಲೆಫ್ಟ್. ಸೊ ಏನಕ್ಕೆ ಅಂದರೆ ಹಿಸ್ಟ್ರಿ ಬಗ್ಗೆ ಗೊತ್ತಾಗುತ್ತೆ. ಈ ಥರ ಒಂದು ಚಾಪ್ಟರು ನನಗನ್ಸ್ದಂಗೆ ಹಿಸ್ಟ್ರಿನಲ್ಲಿ ಇರಲಿಲ್ಲ ಅನ್ಕೋತೀನಿ ನಾವು ಓದಬೇಕಾದ್ರೆ ಈ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ. ಸೊ ನೋಡಿ ಸಿನಿಮಾನ ಥಿಯೇಟ್ರಲ್ಲಿ ಇದ್ದಂಗೆ. ಆ್ಯಂಡ್ ಲಾಸ್ಟಲ್ಲಿ ತುಂಬ ಕ್ರೂರವಾಗಿ ತೋರಿಸಿದ್ದಾರೆ. ಸೊ ಆ ಕ್ರೂರತೆನ ನೋಡಿ ನಾನೇ ಕಣ್ಣು ಮುಚ್ಕೊಳ್ಳೋ ಲೆವೆಲ್ಗೆ ಆಗಿತ್ತು, ಅಷ್ಟು ಕ್ರೂರವಾಗಿದೆ. ನೋಡಬೇಕು, ಹಿಸ್ಟ್ರಿ ತಿಳ್ಕೊಬೇಕು, ಗೊತ್ತಾಗಬೇಕು ಏನೇನು ನಡೆದಿದೆ ಅಂತ ಅಂದ್ಬಿಟ್ಟು. ಕಾಸು ಕೊಡೋದು ವಿಕ್ಕಿ ಕೌಶಲ್ ಅಲ್ವಾ ಅವ್ರ ಹೆಸರು, ವಿಕ್ಕಿ ಕೌಶಲ್ ಅವರ ಆ್ಯಕ್ಟಿಂಗಿಗೆ, ಅದಕ್ಕೆ ಕಾಸು. ಆ ಎನರ್ಜಿಗೆ ಗೂಸ್ ಬಂಪ್ಸ್ ಗುರು. ಸ್ಟಾರ್ಟಿಂಗಲ್ಲೇ ಅವ್ರ ಎಂಟ್ರಿ ಸೀನಲ್ಲೇ ಒಂದು ಲೆವೆಲ್ ಗೂಸ್ ಬಂಪ್ಸ್ ಬರುತ್ತೆ. ಬಾಳೆಂತೀನಿ ಬ್ರೋ ಗೈಸ್. ಈಗ ಸದ್ಯಕ್ಕೆ ವಾಪಸ್ ಮನೆಗೆ ಬಂದಿದ್ದೀನಿ. ಸೊ ಮನೆಗೆ ಬಂದ್ಬಿಟ್ಟು ವಿಕ್ಕಿ ಕೌಶಲ್ ಅವ್ರ ಬಾಡಿ ನೋಡ್ಬಿಟ್ಟು ಫುಲ್ ಮೋಟಿವೇಟ್ ಆಗ್ಬಿಟ್ಟಿದ್ದೀವಿ. ನಾನು ಒಬ್ಬನೇ ಅಲ್ಲ, ನಮ್ಮ ತೇಜಸ್ ಬರೋರು ಅಷ್ಟೇ ಮೋಟಿವೇಟ್ ಆಗ್ಬಿಟ್ಟಾರೆ. ಅವರು ಜಿಮ್ಮಿಗೆ ಬರ್ತಿರತ್ತೆ. ಸೊ ಏನೋ ತಿಂದಿಲ್ವಲ್ಲ, ಇವಾಗ ಏನೋ ತಿಂದರೆ ಏನೋ ಹೆವಿ ಆಗಿಬಿಡುತ್ತೆ, ವರ್ಕೌಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸಿಂಪಲ್ಲಾಗಿ ಒಂದು ಬಾಳೆಹಣ್ಣನ್ನು ತಿನ್ನುತ್ತಾ
ಎನರ್ಜಿ. ಒಂದು ಬೈಕ್ ತಗೊಳ್ಳೋ ಲೆವೆಲ್ಗಾರು ಬಿಡಿಸ್ಬೇಕು. ಬರೀ ಜಿಮ್ಮಲ್ಲಿ ಸಿಗ್ತೀನಿ. ಊರಿಗೆಲ್ಲ ಹೋಗಿ ಚೆನ್ನಾಗಿ ಬೀಗ್ರೂಟ ಎಲ್ಲ ತಿನ್ಕೊಂಡು 91 kg ಆಗಿದ್ದೀನಿ. ನಾಟ್ ಸೋ ಬ್ಯಾಡ್. ಏನೋ ಇವತ್ತು ತುಂಬ ದಿನ ಆದಮೇಲೆ ನೋಡ್ಕೊತಿರೋದಕ್ಕೆ ಬ್ಲೋಟೆಡ್ ಫೀಲ್ ಥರ ಅನ್ನಿಸ್ತಾ ಇದೆ. ಹೊಟ್ಟೆ ಜಾಸ್ತಿ ಬಂದಿದೆ ಅಂತ ಸೈಡ್ ಫ್ಯಾಟು. ಕರೆಕ್ಟ್ ಇವತ್ತು ಕರೆಕ್ಟ್ ಸರ್ರೆ ಕಾರ್ಡಿಯೋ ಮಾಡೋಣ. ನಮ್ಮ ಜಿಮ್ನ ಟೂರ್ ಕೊಡ್ತಾಯಿದ್ದೀನಿ ನಮ್ಮ ತೇಜಸ್ ಬ್ರೋಗೆ. ಹೆಂಗಿದೆ ಬ್ರೋ ಜಿಮ್ಮು? ಚೆನ್ನಾಗಿದೆಯಾ? ಇಷ್ಟ ಆಯಿತಾ? ನಮ್ಮ ತೇಜಸ್ ಬ್ರೋಗೂ ಇನ್ಫ್ಲೂಯೆನ್ಸ್ ಮಾಡ್ತಾಯಿದ್ದೀನಿ, ಬಂದ್ಬಿಡಿ ಇಲ್ಲಿಗೇ ಜಾಯಿನ್ ಆಗಿ ಅಂತ ಅಂದ್ಬಿಟ್ಟು. ಸೊ ಅವ್ರು ದೂರ 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 ಅಂತ ಹೇಳ್ತಾರೆ. ಅದಕ್ಕೆ ಒಂದು ರೌಂಡ್ ನೋಡಿ ಜಿಮ್ನ, ಇಷ್ಟ ಆಗುತ್ತೆ, ಇಷ್ಟ ಆದರೆ ಜಾಯಿನ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಟೂರ್ ಕೊಡ್ತಾ ಇರೋದು. ನೋಡಿ ನಿಮಗೂ ಯಾವತ್ತೂ ತೋರಿಸಿಲ್ಲ ತಾನೇ ನಾನು. ಈ ಥರ ಇದೆ ನಮ್ಮ ಜಿಮ್. ಅಲ್ಲಿವರೆಗೂ ಅವಲ್ಲೇ ನಿಂತಿದ್ದು ನಾನು ಅಲ್ಲಿ. ಬನ್ನಿ ವಾರ್ಮಪ್ ಮಾಡಿ ನಮ್ಮ ಜೊತೆ ವರ್ಕೌಟ್ ಮಾಡಿರಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾ ಇದ್ದಾರೆ. ನೀವು ಮಾಡಿದ್ರು ನಾನು ನೋಡ್ತೀನಿ ಅಂತ. ಒಂದಿನ ಫುಲ್ಲು ಓಕೆನಾ ಜಿಮ್ನಲ್ಲಿ ಏನೇನು ಮಾಡ್ತೀನಿ A to Z ಕಂಪ್ಲೀಟಾಗಿ ಜಿಮ್ ಟೂರ್ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಎಲ್ಲದೂ ಒಂದು ಪರ್ಫೆಕ್ಟಾಗಿ ಒಂದು ಬ್ಲಾಗ್ ಮಾಡೋದು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಮಾಡ್ತೀನಿ. ಮಿರರಲ್ಲಿ ದಿನ ಒಂಥರ ಮಾಡಿ ಅಭ್ಯಾಸ ಓಕೆನಾ. ಇದು ಮಾಡಬೇಕಾದ್ರೆ ಯಾರೋ ಒಂದು ಕ್ಯಾಮ್ರಾ ಹಿಡಿತಾವ್ರೆ ಅಂದರೆ ನನಗೆ ಒಂಥರ ಅಜೀಬ್ ಆಗ್ತಿದೆ. ಬಟ್ ಅದೊಂಥರ ಮಜಾ ಇದೆ ಓಕೆನಾ. ಒಂದು ಡೆಡಿಕೇಟೆಡ್ ಆಗಿ ಬ್ಲಾಗ್ ಮಾಡೋದು ನೋಡೋಣ. ಅದು ಅವಕಾಶ ಸಿಕ್ಕರೆ ನೀವು ಕಮೆಂಟ್ ಹಾಕಿದ್ರೆ ಖಂಡಿತ ಮಾಡಾಕ್ಬಿಡ್ತೀನಿ. ಗೈಸ್ ಟ್ರೆಡ್ಮಿಲ್ನಲ್ಲಿ 200 ಕ್ಯಾಲರೀಸ್ ಡನ್. ಸೊ ಗೈಸ್ ವರ್ಕೌಟ್ ಮುಗಿಸ್ಕೊಂಡೆ. ಇವತ್ತು ಜಾಸ್ತಿನೂ ಮಾಡೋಕ್ಕೋಗಿಲ್ಲ ಬಿಕಾಸ್ ನಾಳೆ ಬೆಳಗ್ಗೆ ಮತ್ತೆ ಬರ್ತೀನಿ. ನನಗೆ ಸಾಯಂಕಾಲ ಹೋಗೋ ಜಿಮ್ಗೆ ಸೆಟ್ ಆಗಲ್ಲ. ಏನಿದ್ರು ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ಒಂದು ಕಾಮ್ ವೆದರಲ್ಲಿ ಫ್ರೆಶ್ ಮೈಂಡ್ ಹೋಗಬೇಕು. ಸೊ ಅದಕ್ಕೋಸ್ಕರ ಬೇಗ ಮುಗಿಸ್ಕೊಂಡೆ. ನಾಳೆ ಬೆಳಗ್ಗೆ ಮತ್ತೆ ಕೆಚ್ಚಬೇಕು. ಲೆಟ್ಸ್ ಗೋ ಮನೆಗೆ. ಪಿಂಕ್ ಕಲರ್ ಗೋವಾಗೆ ಪಿಂಕ್ ಸಾಲ್ಟ್ ಹಾಕ್ಕೊಂಡು ಏನಾದ್ರು ಟೇಸ್ಟ್ ಚೇಂಜಸ್ ಆಗುತ್ತಾ ಅಂತ ಚೆಕ್ ಮಾಡೋಣ ಅಂತ ಪಿಂಕ್ ಸಾಲ್ಟೇ ಪರ್ಟಿಕ್ಯುಲರಾಗಿ ಹಾಕೊಂಡ್ಬಂದಿದ್ದೀನಿ. ನಮ್ಮ ಗಾರ್ಡನ್ ಗೋವಾ ಇದು. ಅಂದರೆ ಚೇಂಜಸ್ ಅಂತ ಇಲ್ಲ ಪಿಂಕ್ ಸಾಲ್ಟ್ ಹಾಕಿರೋ. ಪಿಂಕ್ ಸಾಲ್ಟ್ಗೂ ಈ ವೈಟ್ ಸಾಲ್ಟ್ಗೂ ಏನು ಡಿಫ್ರೆನ್ಸು? ವೈಟ್ ಸಾಲ್ಟ್ ವೈಟ್ ಆಗಿರುತ್ತೆ, ಪಿಂಕ್ ಸಾಲ್ಟ್ ಪಿಂಕ್ ಆಗಿರುತ್ತೆ ಅನ್ಬೇಡಿ. ಆ್ಯಕ್ಚುಲಾಗಿ ಏನೋ ಡಿಫ್ರೆನ್ಸ್ ಇದೆ, ಟೇಸ್ಟ್ ವೈಸ್ ಆಗಿರ್ಬೋದು, ಇಲ್ಲ ಹೆಲ್ತ್ ಬೆನಿಫಿಟ್ಸ್ ಅದು ಇದು ಏನಾದ್ರು ಇದ್ದರೆ ಕಮೆಂಟ್ ಮಾಡಿ ಓಕೆನಾ. ತಿಳ್ಕೊತೀನಿ ನಾನು ಒಂದು ಸ್ವಲ್ಪ. ಇವಾಗೇನೋ ಟ್ರೆಂಡಿಂಗಲ್ಲಿ ಇದೆಯಂತಲ್ಲ ಪಿಂಕ್ ಸಾಲ್ಟ್, ಯಾರೋ ಹೇಳಿದ್ರಪ್ಪ ಅಂಗಡಿನಲ್ಲಿ ಅದನ್ನು ಫ್ರೀಯಾಗಿ ಬೇರೆ ಕೊಟ್ಟರೆ ಏನಕ್ಕೋ ಯಾವುದೋ ಪ್ರಾಡಕ್ಟ್ ನೋಡಿದ್ದಕ್ಕೆ ಅದಕ್ಕೆ ಟೆಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಕ್ಲೋಸ್ ಇದ್ದೀವಿ. 100K ಇನ್ನೂ 900 ಫಾಲೋವರ್ಸ್ ಬೇಕಷ್ಟೇ.